ಕೃಷ್ಣದಾಸ್ ಪೆರುಮೇರಿ ಇವರು ಇದೀಗ ದೇವಸ್ಥಾನಗಳಲ್ಲಿ ಉರುಳು ಸೇವೆ ಅಥವಾ ಶಯನ ಪ್ರದಕ್ಷಿಣೆಗೈಯುವುದರಲ್ಲಿ ಒಂದು ನೂತನ ಮೈಲುಗಲ್ಲು ತಲುಪಿದ್ದಾರೆ. ಕೇರಳದ 107 ಕ್ಷೇತ್ರಗಳಲ್ಲಿ ಉರುಳು ಸೇವೆ ಪೂರ್ಣಗೊಳಿಸಿದ ಕೃಷ್ಣದಾಸ್ ಅವರು ಇತ್ತೀಚೆಗೆ ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ 108ನೆಯ ಶಯನ ಪ್ರದಕ್ಷಿಣೆಯನ್ನು ನೆರವೇರಿಸಿದರು. 108 ವಿವಿಧ ಕ್ಷೇತ್ರಗಳಲ್ಲಿ ತಾನು ಈ ಸೇವೆಗೈಯುವೆನೆಂದು ನಂಬಿದ್ದರು. ಗುರುವಾಯೂರು ಕ್ಷೇತ್ರದಲ್ಲಿ 108ನೆಯ ಉರುಳಲ್ ಬಲಿವಾಡು ಗೈಯುವ ಇವರನ್ನು ಪ್ರೋತ್ಸಾಹಿಸಲು ಅನೇಕ ಗಣ್ಯರು ಬಂದು ನೆರೆದಿದ್ದರು. ದೇವಸ್ವಂ ಬೋರ್ಡಿನ ಅಧ್ಯಕ್ಷ ಡಾಕ್ಟರ್ ವಿ.ಕೆ. ವಿಜಯನ್, ಆಡಳಿತಾಧಿಕಾರಿ ಜಿ.ಬಿ. ಅರುಣ್ ಕುಮಾರ್, ಮಮ್ಮಿಯೂರು ದೇವಸ್ವಂ ಅಧ್ಯಕ್ಷ ಜಿ.ಕೆ. ಪ್ರಕಾಶ್, ಪ್ರಧಾನ ಅರ್ಚಕರು, ಭಕ್ತಾದಿಗಳು ಹಾಜರಿದ್ದು ಇವರನ್ನು ಶಾಲು ಹೊದಿಸಿ ಇವರಿಗೆ ಶುಭಾಶಯವನ್ನು ಕೋರಿದರು. ಕೇವಲ 9 ನಿಮಿಷ 30 ಸೆಕೆಂಡುಗಳಲ್ಲಿ ಗುರುವಾಯೂರು ದೇವಸ್ಥಾನದ ಹೊರಭಾಗದಲ್ಲಿ ಉರುಳು ಸೇವೆ ನಡೆಸಿದುದು ನೂರಾರು ಭಕ್ತಾದಿಗಳನ್ನು ಕಣ್ತುಂಬಿಕೊಂಡರು. ಕೃಷ್ಣದಾಸ್ ಗುರುವಾಯೂರು ಈ ಕ್ಷೇತ್ರದ ಕೃಷ್ಣದಾಸ್ ಅವರು ಗುರುವಾಯೂರು ಕ್ಷೇತ್ರದ ನಾದಸ್ವರ ಮತ್ತು ಶ್ರುತಿವಾದಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರು ದೇವಸ್ಥಾನದ ಕಲಾವಿದರು ಮಾತ್ರವಲ್ಲ, ಸ್ವತಃ ಗೀತ ರಚನೆಕಾರರು, ಸಿನಿಮಾ ನಟರು ಹೌದು. ಇವರು ಉರುಳು ಸೇವೆಯನ್ನು ಜೀವನ ಪರ್ಯಂತ ಒಂದು ವ್ರತವಾಗಿ ಹಿಡಿದುಕೊಂಡವರು. ಅಪಾರ ಭಕ್ತಿ ಶ್ರದ್ಧೆಯಿಂದ ಇದನ್ನು ನಡೆಸುತ್ತಾರೆ. ಕೇವಲ 8-10 ನಿಮಿಷಗಳಲ್ಲಿ ಒಂದು ಸುತ್ತು ಬರುತ್ತಾರೆ. ಇದು ಅವರ ದೃಢ ಸಂಕಲ್ಪ, ಭಕ್ತಿ ಮತ್ತು ಸಾಧನೆಯ ಸಂಕೇತವಾಗಿದೆ. ಅನನ್ಯ ಶ್ರದ್ಧೆಯ ಸೇವೆಗಾರ ಎಂಬುದಾಗಿ ಮಲಯಾಳ ಮಾಧ್ಯಮಗಳಲ್ಲಿ ಇವರ ಹೆಸರು ಇಂದು ರಾರಾಜಿಸುತ್ತಿದೆ. ಹೆಚ್ಚಾಗಿ ಬೆಳಗ್ಗೆ ಈ ಸೇವೆಯನ್ನು ಮಾಡುತ್ತಾರೆ. ಆವರಣದಲ್ಲಿ ಜನಸಂದಣಿ ಕಡಿಮೆ ಮಾತ್ರವಲ್ಲ, ಶಿಸ್ತು ಮತ್ತು ಮೌನ ಇರುತ್ತದೆ. ಈ ಸೇವೆಯನ್ನು ಅಂಗಪ್ರದಕ್ಷಿಣೆ ಅಂತಲೂ ಕರೆಯುತ್ತಾರೆ. ದೇವಸ್ಥಾನದ ಪುಷ್ಕರಣಿಯಲ್ಲಿ ಮುಳುಗಿ ಎದ್ದು ಧ್ವಜಸ್ತಂಭದ ಎದುರು ದೇವರ ನಾಮಸ್ಮರಣೆಯೊಂದಿಗೆ ಇದನ್ನು ಆರಂಭ ಮಾಡುತ್ತಾರೆ. ಈ ಸೇವೆಯಿಂದ ರೋಗ ನಿವಾರಣೆ, ಹಾರೈಕೆಗಳ ಈಡೇರಿಕೆ ಮತ್ತು ಪಾಪ ವಿಮೋಚನೆ ಆಗುತ್ತದೆಯಂತೆ. ಅಹಂಕಾರ ಶಮನ, ದೈವಿಕ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ. ಪುರಾಣಗಳಲ್ಲಿ ಈ ಉರುಳು ಸೇವೆ ಅಥವಾ ಪಾದಸ್ಪರ್ಶ ಪ್ರದಕ್ಷಿಣೆ ಅಥವಾ ಶಯನ ಪ್ರದಕ್ಷಿಣೆ ಇದರ ಕುರಿತು ಉಲ್ಲೇಖಗಳು ಸಾಕಷ್ಟಿವೆ. ಪಾದಸ್ಪರ್ಶ ಪ್ರದಕ್ಷಿಣೆ ಕುರಿತು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಉಲ್ಲೇಖ ಇದೆ. ಭಕ್ತನು ದೇಹವನ್ನು ದೇವರಿಗೆ ಅರ್ಪಿಸುವ ಸಂಕೇತವಾಗಿ ನೆಲದ ಮೇಲೆ ಮಲಗಿ ಪ್ರದಕ್ಷಿಣೆ ಮಾಡಿದರೆ ದೇವರ ಕೃಪೆ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಶಯನ ಪ್ರದಕ್ಷಿಣೆ ಪದ್ಮ ಪುರಾಣದಲ್ಲಿ ವಿಷ್ಣು ಭಕ್ತನೊಬ್ಬ ದೇವರ ಸುತ್ತ ದೇಹವನ್ನು ನೆಲಕ್ಕೆ ತಾಗಿ ಪ್ರದಕ್ಷಿಣೆ ಮಾಡಿದರೆ ಅವನು 1,00,000 ಪ್ರದಕ್ಷಿಣೆಯ ಫಲವನ್ನು ಪಡೆಯುತ್ತಾನೆ ಎಂದು ಉಲ್ಲೇಖವಿದೆ. ಇನ್ನು ವೈಕುಂಠ ಪ್ರದಕ್ಷಿಣೆ, ವೈಕುಂಠಕ್ಕೆ ಹೋಗುವ ದಾರಿ ಎಂದೇ ಈ ಸೇವೆಯನ್ನು ಅರ್ಥೈಸಲಾಗಿದೆ. ದೇಹವನ್ನೇ ಅರ್ಪಣೆ ಮಾಡಿ ದೇವರ ಸುತ್ತ ಮಲಗಿ ನಡೆಯುವುದು, ಉರುಳುವುದು ಅಹಂಕಾರದ ತ್ಯಾಗಕ್ಕೆ ಸಮ ಎಂದು ನಂಬಲಾಗಿದೆ. നന്മയ്ക്ക് വേണ്ടി 108 ക്ഷേത്രങ്ങളിൽ ഉരുളൽ വഴിപാട്. നാട്ടിലില്ല എല്ലാ അമ്പലത്തിലും ഈ ഉരുളാനുള്ള ഒരു ഏർപ്പാടുണ്ട്. അങ്ങനെ ഒരു അപ്പോൾ ഞമ്മ എൻജോയ് ചെയ്യണ്ടേ. ഇപ്പം നമുക്കൊരു അമ്പലത്തിൽ പോയിട്ട് ഉരുളുന്ന ശയന പ്രദക്ഷിണം ചെയ്യണമെന്നുണ്ട്, എന്ത് ചെയ്യാം. ചില ക്ഷേത്രങ്ങളിൽ ചെയ്യാറില്ല. ഉരുളാനുള്ള സ്ഥലമുള്ള എവിടെയും ചെയ്യാം. ഉരുളാൻ അവരോട് പെർമിഷൻ വാങ്ങണം. ഇവിടെ ശയന പ്രദക്ഷിണം ചെയ്തോട്ടെ എന്ന് അവരോട് ചോദിക്കണം. അവരോട് ചോദിച്ചാൽ അവർ